Next, now we are discussing about the topic immunity or body defense. Immunity or body defense. So, what is immunity or body defense ಅಂತನೂ ಕರೀತಾರೆ. Immunity ಅಂದರೆ our body ability to fight against the pathogen or antigen is called immunity or body defense. ನಮ್ಮ ಬಾಡಿ ಜೀವಿಗಳ ವಿರುದ್ಧ ರೋಗಕಾರಕ ಜೀವಿಗಳ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನೇ ಹೇಳ್ತೀವಿ ಇಮ್ಯುನಿಟಿ ಅಥವಾ ಬಾಡಿ ಡಿಫೆನ್ಸ್. ನಮ್ಮ ಬಾಡಿ ರಕ್ಷಣೆ ಆಯ್ತಾ. ಸೊ ಅದನ್ನೇ ನಮ್ಮ ಬಾಡಿ ರಕ್ಷಣೆ ಮಾಡ್ಕೊಳ್ಳೋದು ಯಾವುದರಿಂದ. ಸೊ ಫೈಟ್ ಅಗೇನ್ಸ್ಟ್ ದಿ ಪೆಥೋಜನ್ ಆರ್ ಆಂಟಿಜನ್. ಸೊ ವೇರಿಯಸ್ ಕೈಂಡ್ಸ್ ಆಫ್ ಪೆಥೋಜನ್ಸ್ ಆರ್ ಆಂಟಿಜನ್ ಎಂಟರ್ ಇನ್ ಅವರ್ ಬಾಡಿ ಸಿಸ್ಟಮ್. ಎವ್ರಿ ಮಿನಿಟ್ಸ್, every seconds they are enter into the body system. They are destroyed by our body immunity. Our body immunity adana avoid ಮಾಡ್ತಾ ಹೋಗ್ತಿರ್ತದೆ. So that is a body able to avoid the entry of the or kill the pathogen or antigen. That is called immunity or body defense ಅಂತ ಕರೀತೀವಿ. So it is avoid the diseases caused from the various kinds of organisms. So ನಿಮಗೆ ಆಲ್ರೆಡಿ ಪೆಥೋಜನ್ ಅಂದರೆ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಪೆಥೋಜನ್ಸ್ ಅಂತ ಕರೀತೀವಿ ಆಯಿತಾ. ನೆಕ್ಸ್ಟು ಸೊ ದಟ್ ಇಮ್ಯುನಿಟಿ ಸಿಸ್ಟಮ್ ಇನ್ ಅವರ್ ಬಾಡಿ ದೇ ಆರ್ ಮೇನ್ಲಿ ಡಿವೈಡೆಡ್ ಇಂಟು two types of immunity systems ಇದೆ. So our body immunity is mainly divided into two types. One is non-specific immunity. Non-specific immunity ಅಂತ ಕರೀತಾರೆ. Another one is the specific immunity ಅಂತ ಕರೀತಾರೆ. One is the specific immunity, another one is the non-specific immunity ಅಂತ ಕರೀತಾರೆ. So non-specific immunity is also called innate immunity ಅಂತ ಕರೀತಾರೆ. ಏನಂತ innate or inborn immunity. inborn immunity ಅಂತ ಕರೀತಾರೆ. So immunity ನಾನ್ ಸ್ಪೆಸಿಫಿಕ್ ಅಂತಂದ್ರೆ that immunity not specified for this particular pathogens. Immunity not specified for the particular pathogens, that is called non-specific immunity. ಈ immunity ಇಂಥದ್ದೇ ಜೀವಿನ ನಾನು ಕೊಳ್ತೀನಿ, ಬರೀ ಮಲೇರಿಯಲ್ ಪ್ಯಾರಾಸೈಟ್ ಮಾತ್ರ ಕೊಳ್ತೀನಿ, ಇಲ್ಲ ನಾನು ರಿಂಗ್ ವರ್ಮ್ ಪೆಥೋಜನನ್ನು ಮಾತ್ರ ಕೊಳ್ತೀನಿ, ಬೇರೆದು ನಾನು ಕೇಳ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನಲ್ಲ. ಅದು ಯಾವುದಾದ್ರೂ ಬರ್ತಿರಲಿ, ಅದು ಮಲೇರಿಯಲ್ ಪ್ಯಾರಾಸೈಟರ್ ಆಗಿರಲಿ, ರಿಂಗ್ ವರ್ಮ್ ಪ್ಯಾರಾಸೈಟರ್ ಆಗಿರಲಿ, ಅಥವಾ ಇನ್ನೊಂದು ಯಾವುದು ಅಮಿಬಿಯಾಸಿಸ್ ಪ್ಯಾರಾಸೈಟರ್ ಆಗಿರಲಿ, ಯಾವುದೋ ಎನಿ ಕೈಂಡ್ಸ್ ಆಫ್ ಪೆಥೋಜನ್ಸನ್ನು ಕೊಲ್ಲುವಂಥ ಎಬಿಲಿಟಿ ಇರುತ್ತೆ, ಅದು ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ. ಸೊ ಎನಿ ಕೈಂಡ್ಸ್ ಆಫ್ ಪೆಥೋಜನ್ಸ್ ಕಿಲ್ಡ್ ಬೈ ದಿ ಇಮ್ಯುನಿಟಿ, ದಟ್ ಇಮ್ಯುನಿಟಿ ಇಸ್ ಕಾಲ್ಡ್ ನಾನ್ ಸ್ಪೆಸಿಫಿಕ್. ಪರ್ಟಿಕ್ಯುಲರ್ ಆಗೇನಿಲ್ಲ, ಯಾವ್ದು ಬೇಕಾದರೂ ಆಯಿತಾ, ಇವು ಯಾಂಥ ಪೆಥೋಜನ್ಸ್ ಅವ್ರನ್ನೂ ಕೊಲ್ತವೆ, ಅದನ್ನು ನಮಗೆ ನಾನ್ ಸ್ಪೆಸಿಫಿಕ್. ಸೊ ದಟ್ ಇಮ್ಯುನಿಟಿ ಡೆವಲಪ್ ಫ್ರಮ್ ದಿ ಬೈ ಬರ್ತ್, ಅದು ಬೈ ಬರ್ತಿಂದನೇ ಬಂದಿರೋದ್ರಿಂದ ಅದನ್ನು ನಾವು ಕರಿತೀವಿ ಇನ್ನೇಟ್ ಇಮ್ಯುನಿಟಿ ಅಥವಾ ಇನ್ಬೋರ್ನ್ ಇಮ್ಯುನಿಟಿ. ಈ ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ ಬೈ ಬರ್ತಿಂದನೇ ಬರ್ತಿರ್ತದೆ, ಅದು ಬೈ ಬರ್ತಿಂದನೇ ನಮಗೆ ಬಂದಿರ್ತದೆ. ಅದಕ್ಕೆ ನಾವು ಇನ್ನೇಟ್ ಇಮ್ಯುನಿಟಿ ಅಥವಾ ಇನ್ಬೋರ್ನ್ ಇಮ್ಯುನಿಟಿ ಅಂತ ಕರಿತೀವಿ. ಅದಕ್ಕೆ ಕೆಲವು ನೋಡಿ, ಈ ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ ಯಾರಿಗೆ ಚೆನ್ನಾಗಿರ್ತದೋ ಅವರು ಸಾಮಾನ್ಯವಾಗಿ ರೋಗಗಳು ಬರೋದು ಕಡಿಮೆನೇ ಆಯಿತಾ, ಅವರಿಗೆ ರೋಗಗಳು ಹೆಚ್ಚಿಗೆ ಬರೋದಿಲ್ಲ, ಸಸೆಪ್ಟಬಿಲಿಟಿ ಜಾಸ್ತಿ ಇರ್ತದೆ ಆಯಿತಾ, ಅವ್ರು ಹೆಚ್ಚಿಗೆ ಹಾಸ್ಪಿಟಲ್ಗಳಿಗೂ ಹೋಗಲ್ಲ. ಸೊ ಅದೇನು ಪೆಥೋಜನ್ಸು ಬಂತಿದ್ರು ಅಲ್ಲಲ್ಲೇ ತಿರುಗಾಟಕ್ಕೆ ಏನು ಮಾಡ್ತದೆ, ಆ ಪೆಥೋಜನ್ಸನ್ನು ನಮ್ಮ ಇನ್ಬೋರ್ನ್ ಇಮ್ಯುನಿಟಿನೇ ಕಿಲ್ ಮಾಡಿ ಆಚೆ ಕಳಿಸಿರ್ತದೆ. ನಮಗೆ ಯಾವುದೇ ರೋಗ ಬರೋದಿಲ್ಲ, ಅದನ್ನು ತಡೆಯುವಂಥ ಸಾಮರ್ಥ್ಯ ಅದಕ್ಕೆ ಇರ್ತದೆ. ಈ ಇನ್ನೇಟ್ ಇಮ್ಯುನಿಟಿ ಅಥವಾ ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ ಯಾರಿಗೆ ವೀಕ್ ಆಗಿರ್ತದೋ, ಅದು ಅಷ್ಟು ಚೆನ್ನಾಗಿರೋದಿಲ್ವೋ ಅವ್ರಿಗೆ ರೋಗಗಳು ಬರ್ತಾನೇ ಇರ್ತವೆ. ಕೆಲವರು ನೋಡಿ, ಸಣ್ಣ ಮಕ್ಕಳುಗಳಿಂದನೇ ರೋಗ ಹಾಸ್ಪಿಟಲ್ಗೆ ಹೋಗ್ತಾನೆ ಇರ್ತಾರೆ, ಯಾವಾಗಲೂ ರೋಗಗಳು ಬರ್ತಾನೆ ಇರ್ತವೆ. ಅವರಿಗೆ ಈ ಒಂದು ಇನ್ನೇಟ್ ಇಮ್ಯುನಿಟಿ ಅಥವಾ ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ ವೀಕ್ ಆಗಿರ್ತದೆ, ಅಷ್ಟು ಕರೆಕ್ಟಾಗಿ ಪ್ರಾಪರಾಗಿ ಕೆಲಸನ ಮಾಡೋದಿಲ್ಲ ಆಯಿತಾ. ನೆಕ್ಸ್ಟ್ ಸ್ಪೆಸಿಫಿಕ್ ಇಮ್ಯುನಿಟಿ ಅಂತಂದರೆ ಇಮ್ಯುನಿಟಿ ದಿ ಕಿಲ್ ಓನ್ಲಿ ಪರ್ಟಿಕ್ಯುಲರ್ ಪೆಥೋಜನ್ಸ್ ಆರ್ ಸ್ಪೆಸಿಫಿಕ್ ಪೆಥೋಜನ್ಸ್. ಒಂದು ನಿರ್ದಿಷ್ಟವಾದ ಮಲೇರಿಯಾ ಪೆಥೋಜನ್ನ ಕೊಂದ್ಬಿಡೋದು, ಅದು ಸುಮ್ಮನಿರೋದು. ಅದು ಮಲೇರಿಯಲ್ ಪೆಥೋಜನ್ನ ಕೊಂದ್ಬಿಟ್ಟು ಆ ಇಮ್ಯುನಿಟಿ ಅಷ್ಟೇ ಕೆಲಸ ಮಾಡೋದು. ಸೊ ಮಲೇರಿಯಾ ಪೆಥೋಜನ್ಗೆ ಒಂದು ಇಮ್ಯುನಿಟಿ ಇರ್ತದೆ, ರಿಂಗ್ ವರ್ಮ್ ಪೆಥೋಜನ್ಸ್ಗೆ ಒಂದು ಇಮ್ಯುನಿಟಿ ಇರ್ತದೆ, ಒಂದು ಆ್ಯಂಟಿಬಾಡಿ ಆಯಿತಾ.
ಅದು ಇನ್ಯಾವುದೋ ಒಂದು ಪೆಥೋಜನ್ಸ್ಗೆ ಒಂದು ಆ್ಯಂಟಿಬಾಡಿ ಇರ್ತದೆ, ಅದು ಅದನ್ನು ಮಾತ್ರ ಕೊಲ್ತದೆ. ಬೇರೆ ಬರದೇ ಇರೋಲ್ಲ, ಅದ್ರ ಪಾಡೋದು ಕೊಂಡ್ಬಿಟ್ಟು ಆ ಕೆಲಸ ಮಾಡೋಕೆ ಇರ್ತದೆ. ಬೇರೆ ಬಂದರೆ ಅದಕ್ಕೆ ಕೊಲ್ಲುವಂಥ ಎಬಿಲಿಟಿ ಇರೋದಿಲ್ಲ, ಆಯಿತು. ಅದಕ್ಕೆ ಅದನ್ನು ಸ್ಪೆಸಿಫಿಕ್ ಇಮ್ಯುನಿಟಿ ಅಂತ ಕರೀತಾರೆ. ನೆಕ್ಸ್ಟು ಈ ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ ಇದೆಯಲ್ಲ, ಆ ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ ವೆರಿ ವೆರಿ ಇಂಪಾರ್ಟೆಂಟು, ಎಕ್ಸಾಮ್ಗೆ ಕೇಳ್ತಾ ಇರ್ತಾರೆ, ನೋಡ್ಕೊಳ್ಳಿ. ಈ ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿನ ಮೇಯ್ನಾಗಿ ಏನು ಮಾಡ್ತಾರೆ, ತಿರ್ಗಾ 3 ಟೈಪ್ಸ್ ಆಗಿ ಡಿವೈಡನ್ನು ಮಾಡ್ತಾರೆ. ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ ಅಗೈನ್ ಡಿವೈಡೆಡ್ ಇಂಟು 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಅದು ಸರ್ಫೇಸ್ ಬ್ಯಾರಿಯರ್ಸ್, ಸರ್ಫೇಸ್ ಬ್ಯಾರಿಯರ್ಸ್ ಅಂತ ಕರೀತಾರೆ, ಸರ್ಫೇಸ್ ಬ್ಯಾರಿಯರ್ಸ್. ಆಮೇಲೆ ಕೆಮಿಕಲ್ ಡಿಫೆನ್ಸ್, ನೆಕ್ಸ್ಟ್ ಅದು ಸೆಲ್ಯುಲಾರ್ ಡಿಫೆನ್ಸ್, ಸೆಲ್ಯುಲಾರ್ ಡಿಫೆನ್ಸ್, ಆಯಿತಾ. ನೆಕ್ಸ್ಟು ಸೆಲ್ಯುಲಾರ್ ಡಿಫೆನ್ಸು, ಅದಾದಮೇಲೆ ಬಯೋಕೆಮಿಕಲ್ ಡಿಫೆನ್ಸ್, ಬಯೋಕೆಮಿಕಲ್ ಡಿಫೆನ್ಸ್ ಅಂತ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ದಿ ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ ಅಗೈನ್ ಡಿವೈಡೆಡ್ ಇಂಟು 3 ಟೈಪ್ಸ್. ಕೇಳ್ತಾ ಇರ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇಷ್ಟು ನೇಮ್ಗಳು ಬರೆದ್ರು ಒಂದೊಂದು ನಂಬರ್ ಸಿಗ್ತಾ ಇರ್ತದೆ, ಅದರ ಡೆಫಿನೇಷನ್ ಬರೆದ್ರು ಒಂದು ನಂಬರ್ ಸಿಗ್ತಾ ಇರ್ತದೆ. ಹಾಗಾಗಿ ಸರ್ಫೇಸ್ ಬ್ಯಾರಿಯರ್ಸು, ಸೆಲ್ಯುಲಾರ್ ಡಿಫೆನ್ಸು ಮತ್ತು ಬಯೋಕೆಮಿಕಲ್ ಡಿಫೆನ್ಸ್ ಅಂತ ಕರೀತಾರೆ, ಆಯಿತಾ. ಸೊ ಈಗ ಸರ್ಫೇಸ್ ಬ್ಯಾರಿಯರ್ಸ್ ಅಂದರೆ ನಾವು ನಮ್ಮ ಬಾಡಿ ಮೇಲೆ ಇರುವಂಥ ಬ್ಯಾರಿಯರ್ಸ್ಗಳು, ಅಂದರೆ ದೇ ಕ್ಯಾನ್ ಅವಾಯ್ಡ್ ದಟ್ ಬಾಡಿ ಕವರಿಂಗ್ಸ್, ದೇ ಕ್ಯಾನ್ ಅವಾಯ್ಡ್ ದಿ ಎಂಟ್ರಿ ಆಫ್ ದಿ ಪೆಥೋಜನ್ಸ್ ಇಂಟು ದಿ ಬಾಡಿ ಅಥವಾ ಬಾಡಿ ಸಿಸ್ಟಮ್. ಆ ಬಾಡಿ ಸಿಸ್ಟಮ್ ಒಳಗಡೆ ನಾವು ನಮ್ಮ ಪೆಥೋಜನ್ಸ್ಗಳು ಎಂಟ್ರಿ ಆಗಿ ನಮ್ಮ ಬಾಡಿ ಕವರಿಂಗ್ಸ್ಗಳು ಅದನ್ನು ಅವಾಯ್ಡನ್ನು ಮಾಡ್ತಿರ್ತವೆ. ಅವನ್ನೇ ನಾವು ಏನು ಕರಿತೀವಿ, ಸರ್ಫೇಸ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ಸೊ ಅವರ್ ಬಾಡಿ ಕವರಿಂಗ್ಸ್ ಆರ್ ಅವಾಯ್ಡ್ ದಿ ಎಂಟ್ರಿ ಆಫ್ ದಿ ಪೆಥೋಜನ್ ಇಂಟು ದಿ ಬಾಡಿ, ದಟ್ ಈಸ್ ಕಾಲ್ಡ್ ಸರ್ಫೇಸ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ಈ ಸರ್ಫೇಸ್ ಬ್ಯಾರಿಯರ್ಸ್ನ ತಿರುಗಿ ಏನು ಮಾಡ್ತಾರೆ, 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಫಿಸಿಕಲ್ ಬ್ಯಾರಿಯರ್ಸ್, ಫಸ್ಟ್ ಒನ್ ಫಿಸಿಕಲ್ ಬ್ಯಾರಿಯರ್ಸ್, then chemical barriers, physical barriers, next chemical barriers ಅಂತ ಕರೀತಾರೆ, ಆಯ್ತಾ. ಸೊ ಫಿಸಿಕಲ್ ಬ್ಯಾರಿಯರ್ಸು, ದೆನ್ ಕೆಮಿಕಲ್ ಬ್ಯಾರಿಯರ್ಸ್. ಫಿಸಿಕಲ್ ಬ್ಯಾರಿಯರ್ಸ್ ಅಂದ್ರೇನು, ಬಾಡಿ ಫಿಸಿಕಲ್ ಕವರಿಂಗ್ಸ್ಗಳು, ಅದು ಸ್ಕಿನ್, ಮ್ಯೂಕಸ್ ಮೆಂಬ್ರೇನ್, ಮತ್ತು ಹೇರ್ಸ್, ಆಯಿತಾ, ಹೇರ್ಸು, ಸೀಲಿಯಾ, ಆಯಿತಾ. ಸೊ ದಿಸ್ ಆರ್ ದ ಫಿಸಿಕಲ್ ಬ್ಯಾರಿಯರ್ಸ್. ಈಗ ನಿಮ್ಮ ಬಾಡಿ ಸ್ಕಿನ್ ಇಸ್ ಎ ಮೈನ್ ಫಿಸಿಕಲ್ ಬ್ಯಾರಿಯರ್. ಸ್ಕಿನ್ ಆಗಿರ್ಬೋದು, ದೆನ್ ಹೇರ್ಸ್ ಆಗಿರ್ಬೋದು, ಸೀಲಿಯಾಗಳಾಗಿರ್ಬೋದು, ಆಯಿತಾ, ಸೀಲಿಯಾ. ಸೊ ದಿಸ್ ಆರ್ ದಿ ಮೈನ್ ಏನು ಫಿಸಿಕಲ್ ಬ್ಯಾರಿಯರ್ಸ್ಗಳು, ಆಯಿತಾ. ನಿಮ್ಮ ಹೈ ಲಿಡ್ ಆಗಿರ್ಬೋದು, ಆಯಿತಾ. ಸೊ ಇವೆಲ್ಲ ಯಾವುದು ಫಿಸಿಕಲ್ ಬ್ಯಾರಿಯರ್ಸ್. ಮತ್ತು ನೀವು ಸೀಲಿಯಾ, ನೇಸಲ್ ಕೆನಾಲ್ ಇರುವಂಥ ಸೀಲಿಯಾಗಳಾಗಿರ್ಬೋದು, ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿರುವಂಥ ಸೀಲಿಯಾಗಳಾಗಿರ್ಬೋದು, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೆಲೋಪಿಯನ್ ಟ್ಯೂಬಲ್ ಸೀಲಿಯಾಗಳಾಗಿರ್ಬೋದು, ಇವೆಲ್ಲ ಅದು ಫಿಸಿಕಲ್. ಈಗ ಸ್ಕಿನ್, ದೇ ಅವಾಯ್ಡ್ ದಿ ಎಂಟ್ರಿ ಆಫ್ ದಿ ಪೆಥೋಜನನ್ನು ಎಂಟ್ರಿ ಆಗಿದ್ರೆ ನಮ್ಮ ಸ್ಕಿನ್ ಅವಾಯ್ಡನ್ನು ಮಾಡ್ತಿರ್ತದೆ. ನೀವು ನೋಡಿ, ಆ ಸ್ಕಿನ್ ಏನಾದ್ರು ನಿಮಗೆ ಟೀರ್ ಆಗಿಬಿಟ್ರೆ ಅಥವಾ ಅದು ಇಂಜೂರ್ ಆಗಿದ್ರೆ ಅದರ ಮೂಲಕ ಪೆಥೋಜನ್ಸ್ ಎಂಟ್ರಿ ಆಗ್ತಿರ್ತವೆ. ನೀವು ನೋಡಿ, ಎಲ್ಲೋ ಒಂದು ಸ್ವಲ್ಪ ಪರ್ಚ್ಕಂಡಂಗೆ ಆಗ್ಬಿಟ್ಟಿದ್ರೆ, ಎಲ್ಲೋ ಒಂದು ಸ್ವಲ್ಪ ಕುಯ್ಕಂಡಂಗೆ ಆಗ್ಬಿಟ್ಟಿದ್ರೆ, ಅವತ್ತು ನಿಮ್ಗೆ ಏನು ಪೇಯ್ನ್ ಕಾಣಿಸ್ತಿರ್ತಿಲ್ಲ. ಮಾರನೇ ಮೇಲೆ ಪೆಥೋಜನ್ಸ್ ಎಂಟ್ರಿ ಆಗ್ಬಿಟ್ಟು ಅಲ್ಲಿ ಸೆಪ್ಟಿಕ್ ಆಗ್ತಾ ಇರ್ತದೆ. ಸೊ ನೀವೇನಾದ್ರೂ ಐರನ್ ಮೆಟೀರಿಯಲ್ಸ್ಗಳಿಂದ ನೀವು ಸೆಪ್ಟಿಕ್ ಆಗಿಬಿಟ್ಟಿದ್ರೆ ಅದನ್ನು ಟ್ರೀಟ್ಮೆಂಟ್ ತಗೋಬೇಕು, ಅದೊಂದು ಇಂಜೆಕ್ಷನ್ ಹಾಕಬೇಕು ಅಂತ ಹೇಳ್ತಿರ್ತೇವೆ. ಸೊ ದಟ್ ಈಸ್ ದ ಎಂಟ್ರಿ ಆಫ್ ಪೆಥೋಜನ್ಸ್ ಟು ಥ್ರೂ ದಿ ಸ್ಕಿನ್. ಅಥವಾ ನಿಮಗೆ ಫಸ್ಟ್ ಫಾರ್ಮೇಷನ್ ಆಗ್ತಿರ್ತದೆ ನೋಡಿ, ಮುಖದ ಮೇಲೆ ಗುಳ್ಳೆಗಳಾದಾಗ, ಅದು ಅಷ್ಟೇ. ಸೊ ದಟ್ ಈಸ್ ದ ಎಂಟ್ರಿ ಆಫ್ ಪೆಥೋಜನ್ಸ್ ಥ್ರೂ ದಿ ಸ್ಕಿನ್ ಮೂಲಕ ಎಂಟ್ರಿ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿರ್ತದೆ. ಸೊ ಹೇರ್ಸ್ಗಳು, ನಿಮ್ಮ ಬಾಡಿ ಕವರಿಂಗ್ಸಲ್ಲಿ ಹೇರ್ಸ್ಗಳು ಇರ್ತವೋ, ದೇ ಕ್ಯಾನ್ ಅವಾಯ್ಡ್ ದಿ ಎಂಟ್ರಿ ಆಫ್ ದಿ ಪೆಥೋಜನ್ಸ್ ಎಂಟ್ರಿ ಆಗೋದನ್ನು ನಾವು ಅವಾಯ್ಡ್ ಮಾಡ್ತಿರ್ತೀವಿ. ಅದರೊಳಗೆ ನಿಮ್ಮಸ್ಕರದಂತೂ ವೆರಿ ಗುಡ್ ಫಿಸಿಕಲ್ ಬ್ಯಾರಿಯರ್ಸ್. ನೆಕ್ಸ್ಟ್ ಸೀಲಿಯಾ, ನಿಮ್ಮ ನೇಸಲ್ ಕೆನಾಲಲ್ಲಿರುವಂಥದ್ದು, ಆಯಿತಾ, ಅಥವಾ ನಿಮ್ಮ ಇಯರ್ಸಲ್ಲಿರುವಂಥದ್ದು, ಆಯಿತಾ, ಅವೆಲ್ಲ ಯಾವುದು ದಟ್ ವಿಲ್ ಬಿ ಅವಾಯ್ಡ್ ದಿ ಎಂಟ್ರಿ. ಅದನ್ನು ನೇಸಲ್ ಕೆನಾಲ್ ನೋಡಿ, ಡಸ್ಟ್ ಪಾರ್ಟಿಕಲ್ಸ್ ಅವೆಲ್ಲ ಎಂಟ್ರಿ ಆಗೋದನ್ನು ಅದು ಅವಾಯ್ಡನ್ನು ಮಾಡ್ತಾರೆ. ಮತ್ತು ಮ್ಯೂಕಸ್ ಮೆಂಬ್ರೇನ್, ನೆಕ್ಸ್ಟ್ ಯಾವುದು ಮ್ಯೂಕಸ್ ಮೆಂಬ್ರೇನ್, ಇನ್ನರ್ ಲೈನಿಂಗ್ ಆಫ್ ದಿ ಟ್ಯೂಬ್ಯೂಲ್ಸು, ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಆಗಿರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್, ಮೌತಿಂದ ಹಿಡಿದು ಏನಸ್ವರೆಗೂ ಮ್ಯೂಕಸ್ ಮೆಂಬ್ರೇನೇ ಕವರ್ ಆಗಿರ್ಬೋದು. ರೆಸ್ಪಿರೇಟರಿ ಸಿಸ್ಟಮಲ್ಲಿ ನೇಸಲ್ ಕೆನಾಲಿಂದ ಅಪ್ ಟು ಆಲ್ವಿಯೋಲಿ ಗಂಟು ಮ್ಯೂಕಸ್ ಮೆಂಬ್ರೇನೇ ಕವರ್ ಆಗಿರೋದು.
ಅಲ್ಲಿ ಮಾತ್ರ ದೇ ಅವಾಯ್ಡ್ ದಿ ಎಂಟ್ರಿ ಆಫ್ ದಿ ಪೆಥೋಜನ್ಸ್. ದೀಸ್ ಆರ್ ದಿ ಫಿಸಿಕಲ್ ಬ್ಯಾರಿಯರ್ಸ್. ಬರೀ ನೀವು ಎಕ್ಸಾಂಪಲ್ ಬರೋದು ಅರ್ಧ ನಂಬರ್ ಸಿಗ್ತಿರ್ತದೆ. ನೆಕ್ಸ್ಟ್ ಕೆಮಿಕಲ್ ಬ್ಯಾರಿಯರ್ಸ್. ಕೆಮಿಕಲ್ ಅಂದರೆ ಆ ಒಂದು ಫಿಸಿಕಲ್ ಬ್ಯಾರಿಯರ್ಸ್ಗಳೇ ಕೆಲವು ಕೆಮಿಕಲ್ ಸಬ್ಸ್ಟೆನ್ಸನ್ನು ಸೆಕ್ರೀಟನ್ನು ಮಾಡ್ತವೆ. ಈಗ ನಿಮ್ಮ ಸ್ಕಿನ್ನಲ್ಲಿ ಅದೇನಿರ್ತದೆ, ಸ್ವೆಟ್ ಏನಾಗ್ತದೆ, ಸ್ವೆಟ್ ಮತ್ತು ಸೆಬೇಸಿಯಸ್, ಸೆಬೇಸಿಯಸ್ ಆಯಿತಾ, ಸ್ವೆಟ್ ಸೆಕ್ರೆಟ್ ಆಗ್ತದೆ, ಸೆಬೇಸಿಯಸ್ ಆಯಿಲ್ ಸೆಕ್ರೆಟ್ ಆಗ್ತದೆ ಸ್ಕಿನ್ನಲ್ಲಿ. ದೇ ಕ್ಯಾನ್ ಅವಾಯ್ಡ್ ದಿ ಎಂಟ್ರಿ ಆಫ್ ದಿ ಪೆಥೋಜನ್ ಅಥವಾ ಕಿಲ್ ದಿ ಪೆಥೋಜನ್ಸನ್ನು ಕಿಲ್ ಮಾಡುವಂಥ ಕೆಲಸನ ಅದು ಮಾಡ್ತಿರ್ತದೆ. ಮತ್ತು ಅದು ನಿಮ್ಮ ಇಯರ್ ವ್ಯಾಕ್ಸ್ ಆಯಿತು, ಕಿವಿನಲ್ಲಿ ಗುಗ್ಗೆ ಅಂತ ಹೇಳ್ತಿರಲ್ಲ. ಸೊ ಇಟ್ ಈಸ್ ದ ಅವಾಯ್ಡ್ ದಿ ಎಂಟ್ರಿ ಆಫ್ ದಿ ಪೆಥೋಜನ್. ಮತ್ತು ಮ್ಯೂಕಸ್ ಇನ್ ದಿ ನೇಸಲ್ ಕೆನಾಲ್, ನಿಮ್ಮ ಮೂಗಿಂದ ಏನಾಗ್ತಾ ಇರ್ತದೆ, ನಿಮ್ಮ ಬಾಡಿ ಏರ್ ಏನೋ ವಾರ್ಮ್ ಅಪ್ ಆಗಿದ್ರೆ ಅದು ನಿಮ್ಮ ಬಾಡಿ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡೋದು ಅದೇ ಕೆಲಸ ಆಯಿತಾ. ಕೂಲ್ ಆಗಿದ್ರೂ ಅದನ್ನೇ ಬಾಡಿ ಟೆಂಪ್ರೇಚರ್ ಅವಾಯ್ಡ್ ಮಾಡೋದೆ ಆ ಮ್ಯೂಕಸ್. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ನೇಸಲ್ ಕೆನಾಲ್ ಮ್ಯೂಕಸ್ ಅವಾಯ್ಡ್ ದಿ ಎಂಟ್ರಿ ಆಫ್ ದಿ ಪೆಥೋಜನ್ಸ್. ಅದು ನಮ್ಮ ಮುಸ್ರೆ ಥರ ನೀವು ತೆಗೆದು ಆಚೆ ಹಾಕ್ತಿರ್ತಲ್ಲ ಆಯಿತಾ. ಇಯರ್ ವ್ಯಾಕ್ಸ್ ಆಗಿರ್ಬೋದು, ಮ್ಯೂಕಸ್ ಆಗಿರ್ಬೋದು, ಮತ್ತು ಯೂರಿನ್ ಆಯಿತಾ, ಯೂರಿನ್ ಸೆಕ್ರೇಷನ್ ಮಾಡ್ತಿರಲ್ಲ ಆಯಿತಾ, ಅದು ಅಸಿಡಿಕ್ ನೇಚರ್ ಇರ್ತದೆ. ದಟ್ ಅವಾಯ್ಡ್ ದಿ ಎಂಟ್ರಿ ಆಫ್ ದಿ ಅಥವಾ ಕಿಲ್ ದಿ ಪೆಥೋಜನ್ನ ಕಿಲ್ ಮಾಡುವಂಥ ಕೆಲಸ ಮಾಡ್ತಾರೆ. ದಿ ಎಂಟ್ರಿ ಆಫ್ ಪೆಥೋಜನ್ ಥ್ರೂ ದಿ ಯೂರಿನರಿ ಸಿಸ್ಟಮ್ದ ಎಂಟ್ರಿ ಆಗ್ತಿದೆ. ಮತ್ತು ಲ್ಯಾಕ್ರಿಮಲ್ ಫ್ಲೂಯಿಡ್, ಟಿಯರ್ಸ್ ಆಯಿತಾ, ಕಣ್ಣೀರು ಅಂತ ಹೇಳ್ತಿರಲ್ಲ, ಲ್ಯಾಕ್ರಿಮಲ್ ಫ್ಲೂಯಿಡ್ ಅದು ಅಷ್ಟೇ. ದಟ್ ವಿಲ್ ಬಿ ಅವಾಯ್ಡ್ ದಿ ಎಂಟ್ರಿ ಆಫ್ ಪೆಥೋಜನ್ ಅಥವಾ ಕಿಲ್ ದಿ ಪೆಥೋಜನ್ಸ್ ಎಂಟರ್ ಥ್ರೂ ದಿ ಐಸ್ ಆಯಿತು. ಐಲಿಡ್ ನೀವು ಟ್ರ್ಯಾಪ್ ಮಾಡ್ತೀರ ನೋಡಿ, ಐಲಿಡ್ನೂ ಅಷ್ಟೇ ಅದು ಫಿಸಿಕಲ್ ಬ್ಯಾರಿಯರ್ ಐಲಿಡ್ ಆಯಿತಾ. ನೋಡಿ ನೀವು ಸ್ಕೂಟ್ರು ಅಥವಾ ವೆಹಿಕಲ್ ಹಿಂದ್ಗಡೆ ಹೋಗ್ತಿದ್ರೆ ಆ ಧೂಳು ಬರ್ತಿರೋ ತಕ್ಷಣ ಕಣ್ಣನ್ನು ಮುಚ್ಚಿದ್ರೆ ಟು ಅವಾಯ್ಡ್ ದಿ ಎಂಟ್ರಿ ಆಫ್ ಪೆಥೋಜನ್ಸ್. ಅದೇ ರೀತಿಯಲ್ಲಿ ನಿಮಗೆ ಆ ಕಣ್ಣಲ್ಲಿರುವಂಥ ಟಿಯರ್ಸ್ ನೀವು ನೋಡಿ ಇಲ್ಲಿ ನೀವು ಧೂಳುಗಳು ಬೀಳ್ತಿರೋ ಕಣ್ಣೀರು ಅಲ್ಲೇ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತದೆ. ಸೊ ಹತ್ತೆ ಬಿದ್ದಿರೋ ಕಣ್ಣೀರು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತದೆ. ಟು ಅವಾಯ್ಡ್ ದಿ ಎಂಟ್ರಿ ಆಫ್ ದಿ ಪೆಥೋಜನ್ಸ್ ಸೊ ಟಿಯರ್ಸ್ ದಿ ಕಂಟೈನ್ ದಿ ಅದು ಲ್ಯಾಕ್ರಿಮಲ್ ಫ್ಲೂಯಿಡ್ ಆಯಿತಾ. ಅಲ್ಲಿ ಲೈಸೋಸೈಮ್ ಎನ್ಸೈಮ್ ಇದೆ. ಮತ್ತು ನಿಮ್ಮ ಸಲೆವರಿ ಜ್ಯೂಸಲ್ಲಿ ಲೈಸೋಸೈಮ್ ಎನ್ಸೈಮ್ ಇದೆ. ದಟ್ ವಿಲ್ ಬಿ ಕಿಲ್ ದಿ ಪೆಥೋಜನ್ ಎಂಟರ್ ಥ್ರೂ ದಿ ಡೈಜೆಸ್ಟಿವ್ ಸಿಸ್ಟಮ್ ಆಯಿತಾ. ಸೊ ದೆನ್ ಇದು ಮಿಲ್ಕು ಅಷ್ಟೇ. ದಟ್ ಈಸ್ ಕಂಟೈನ್ ದಿ ಲಾಟ್ ಆಫ್ ಇಮ್ಯುನಿಟಿ ಇಮ್ಯುನೋಗ್ಲೋಬಿಲಿನ್ ಇರ್ತದೆ ಆಯಿತಾ. IgA ಆಯಿತಾ, ಅದು ಕೊಲೆಸ್ಟ್ರಾಲ್ ಮಿಲ್ಕಲ್ಲಿ ಜಾಸ್ತಿ ಇರ್ತದೆ. ಅದು ಅಷ್ಟೇ. ದೇ ಆರ್ ದ ಕೆಮಿಕಲ್ಸ್ ದೇ ಅವಾಯ್ಡ್ ದಿ ಎಂಟ್ರಿ ಆಫ್ ಪೆಥೋಜನ್ಸ್ ಆರ್ ಕಿಲ್ ದಿ ಪೆಥೋಜನ್ ಎಂಟರ್ ಥ್ರೂ ದಿ ನಿಮ್ಮ ಫಿಸಿಕಲ್ ಬ್ಯಾರಿಯರ್ಸ್ ಆಯಿತಾ. ಇವೆಲ್ಲ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಬ್ಯಾರಿಯರ್ಸ್. ಫಿಸಿಕಲ್ ಬ್ಯಾರಿಯರ್ಸ್ ಆದರೆ ಸ್ಕಿನ್ನು, ಏಸು, ಸೀಲಿಯಾ, ಮ್ಯೂಕಸ್ ಮೆಂಬ್ರೇನು, ಐಲಿಡ್ಡು ಆಯಿತಾ, ಇವೆಲ್ಲ ಯಾವುದು ಫಿಸಿಕಲ್ ಬ್ಯಾರಿಯರ್ಸ್. ಕೆಮಿಕಲ್ ಬ್ಯಾರಿಯರ್ಸ್ ಬಂದರೆ ಸ್ವೆಟ್ಟು, ಸೆಬೇಸಿಯಸ್ ಆಯಿಲು, ಮತ್ತು ಇಯರ್ ವ್ಯಾಕ್ಸು, ಮ್ಯೂಕಸ್ಸು, ಯೂರಿನು, ಟಿಯರ್ಸು, ಮತ್ತು ಸಲೆವರಿ ಜ್ಯೂಸು, ಅವಾಯ್ಡ್ ದಿ ಎಂಟ್ರಿ ಆಫ್ ದಿ ಪೆಥೋಜನ್ಸ್. ಬರೀ ನೀವು ನೇಮ್ ಬರೋದು ಓಕೆ ಅರ್ಧ ನಂಬರ್ ಸಿಗಬೇಕು. ನೆಕ್ಸ್ಟು ಸೆಲ್ಯುಲಾರ್ ಬ್ಯಾರಿಯರ್ಸ್. ಈ ಅದನ್ನು ಸರ್ಫೇಸ್ ಬ್ಯಾರಿಯರ್ಸ್ ನಾವು ಕರಿತೀವಿ. ಫಸ್ಟ್ ಲೈನ್ ಬಾಡಿ ಡಿಫೆನ್ಸ್. ಸರ್ಫೇಸ್ ಬ್ಯಾರಿಯರ್ಸ್ ಆರ್ ಕಾಲ್ಡ್ ಫಸ್ಟ್ ಲೈನ್ ಬಾಡಿ ಡಿಫೆನ್ಸ್ ಅಂತ ಕರಿತೀವಿ. ಸೊ ಸರ್ಫೇಸ್ ಬ್ಯಾರಿಯರ್ಸ್ ಆರ್ ಸೆಟ್ ಟು ಬಿ ಫಸ್ಟ್ ಲೈನ್ ಬಾಡಿ ಡಿಫೆನ್ಸ್. ನೆಕ್ಸ್ಟ್ ಸೆಲ್ಯುಲಾರ್ ಬ್ಯಾರಿಯರ್ಸು ಮತ್ತು ಯಾವುದೋ ಬಯೋಕೆಮಿಕಲ್ ಡಿಫೆನ್ಸು, ಯಾವುದೋ ಸೆಲ್ಯುಲಾರ್ ಡಿಫೆನ್ಸ್ ಅಥವಾ ಸೆಲ್ಯುಲಾರ್ ಬ್ಯಾರಿಯರ್ಸ್ ಮತ್ತು ಬಯೋಕೆಮಿಕಲ್ ಡಿಫೆನ್ಸ್. ದಿ ಸೆಕೆಂಡ್ ಲೈನ್ ಬಾಡಿ ಡಿಫೆನ್ಸ್. ಏನಿರೋ ಸೆಕೆಂಡ್ ಲೈನ್ ಬಾಡಿ ಡಿಫೆನ್ಸ್ ಅಂದರೆ ನಿಮ್ಮ ಬಾಡಿನಲ್ಲಿ ಆಯಿತಾ. ಸೊ ಫಸ್ಟ್ ಲೈನ್ ಬಾಡಿ ಡಿಫೆನ್ಸಿಂದ ಫಸ್ಟ್ ಲೈನ್ ಬಾಡಿ ಡಿಫೆನ್ಸ್ ಅದು ಸರ್ಫೇಸ್ ಬ್ಯಾರಿಯರ್ಸ್. ಅವುಗಳಿಂದ ಮುಳ್ಚ್ಕೊಂಡು ಹೋದಂಥ, ಅವುಗಳಿಂದ ತಡೆಯೋಕ್ಕಾಗ್ದೇ ಬಾಡಿ ಒಳಗಡೆ ಎಂಟ್ರಿ ಆದಂಥ ಪೆಥೋಜನ್ಸನ್ನು ನೆಕ್ಸ್ಟ್ ಕಿಲ್ ಮಾಡುವಂಥ ಕೆಲಸ ಮಾಡಿರೋದು ಈ ಸೆಲ್ಯುಲಾರ್ ಬಾಡಿ ಡಿಫೆನ್ಸು ಮತ್ತು ಬಯೋಕೆಮಿಕಲ್ ಡಿಫೆನ್ಸ್ಗಳು ಆಯಿತಾ. ಹಾಗಾಗಿ ಇವು ಸೆಕೆಂಡ್ ಲೈನ್ ಬಾಡಿ ಡಿಫೆನ್ಸ್ ಅಂತ ಕರಿತೀವಿ. ಈ ಸೆಲ್ಯುಲಾರ್ ಬಾಡಿ ಡಿಫೆನ್ಸ್ ಅಥವಾ ಸೆಲ್ಯುಲಾರ್ ಇಮ್ಯುನಿಟಿನಲ್ಲಿ ಎರಡಿದೆ. ಈ ಸೆಲ್ಯುಲಾರ್ ಇಮ್ಯುನಿಟಿನೆಲ್ಲ 2 ಟೈಪ್ಸ್ ಇದೆ. ಒಂದು ಫ್ಯಾಗೋಸೈಟಿಕ್ ಸೆಲ್ಲು, ಫ್ಯಾಗೋಸೈಟಿಕ್ ಸೆಲ್. Another one is the non-phagocytic cell. Non-phagocytic cell ಅಂತಲೂ ಕರೀತೀವಿ ಆಯಿತು. ಇವನ್ನ NK ಸೆಲ್ಸ್, ನಾಟ್ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಕರೀತಾರೆ. NK ಸೆಲ್ಸ್ ಅಥವಾ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತಲೂ ಕರೀತಾರೆ. ಸೊ ಫ್ಯಾಗೋಸೈಟಿಕ್ ಸೆಲ್ಸ್ ಈ ಸೆಲ್ಯುಲಾರ್ ಬಾಡಿ ಡಿಫೆನ್ಸಲ್ಲಿ ಎರಡಿದೆ. ಒಂದು ಯಾವುದು ಫ್ಯಾಗೋಸೈಟಿಕ್ ಸೆಲ್, ಇಸ್ ದ ನಾನ್ ಫ್ಯಾಗೋಸೈಟಿಕ್ ಸೆಲ್.
ಆಯ್ತಾ. ಫ್ಯಾಗೋಸೈಟಿಕ್ ಸೆಲ್ಸ್ ಅಂದ್ರೆ ಏನೋ ನೀವು ಫಸ್ಟ್ ಪಿ.ಯು.ಸಿ ಇದೆ ಅದನ್ನ ಹೇಳ್ತಿರ್ತಾರೆ. ಫ್ಯಾಗೋಸೈಟ್ಸ್ ಅಂದ್ರೆ ಏನೋ ನಿಮಗೆ ಅದು ಸೆಲ್ ಮೆಂಬ್ರೇನ್ ಫಂಕ್ಷನ್ ಹೇಳುವಾಗ ಅಲ್ಲಿ ಫ್ಯಾಗೋಸೈಟೋಸಿಸ್ ಸೆಲ್ ಮೆಂಬ್ರೇನ್ ಆಕ್ಟ್ಸ್ ಆಸ್ ಎ ಫ್ಯಾಗೋಸೈಟೋಸಿಸ್ ಫಂಕ್ಷನ್, ಸೆಲ್ ಮೆಂಬ್ರೇನ್ ಕೇರ್ ದಿ ಫಿನೋಸೈಟೋಸಿಸ್ ಫಂಕ್ಷನ್ ಅಂತ ಹೇಳ್ತಿರ್ತಾರೆ. ಫ್ಯಾಗೋಸೈಟ್ಸ್ ಅಂತಂದ್ರೇನೋ ಸೆಲ್ ಎಂಗಲ್ಫ್ ದಿ ಸಾಲಿಡ್ ಫುಡ್, ಸೆಲ್ ಎಂಗಲ್ಫ್ ದಿ ಸಾಲಿಡ್ ಫುಡ್ ದಟ್ ಇಸ್ ಕಾಲ್ಡ್ ಫ್ಯಾಗೋಸೈಟ್ ಅಂತ ಕರೀತಾರೆ. ಆಯ್ತಾ. ಆ ಸೆಲ್ ಈಟಿಂಗ್ ಪ್ರೋಸೆಸ್ ಅನ್ನ ಫ್ಯಾಗೋಸೈಟೋಸಿಸ್ ಅಂತ ಕರೀತಾರೆ. ಸೆಲ್ ಡ್ರಿಂಕಿಂಗ್ ಪ್ರೋಸೆಸ್ ಅನ್ನ ಅಂತ ಕರೀತಾರೆ ಫಿನೋಸೈಟೋಸಿಸ್ ಅಂತ ಕರೀತಾರೆ. ಆಯ್ತು. ಈಗ ನಾವು ಬಾಳೆಹಣ್ಣು ತಿಂದ್ವಿ ಅಂತೀವಿ. ಆಯ್ತಾ. ಬಾಳೆಹಣ್ಣು ತಿಂದ್ವಿ, ಅನ್ನ ತಿಂದ್ವಿ, ಮುದ್ದೆ ತಿಂದ್ವಿ ಅಂತ ಹೇಳ್ತಿರ್ತೀವಿ. ಸೊ ದಟ್ ಈಸ್ ಸಾಲಿಡ್ ಫುಡ್. ವಿ ಆರ್ ಇಂಟೇಕ್ ದಿ ಸಾಲಿಡ್ ಫುಡ್ ಇಂಟು ದಿ ಡೈಜೆಸ್ಟಿವ್ ಸಿಸ್ಟಮ್, ದಟ್ ಈಸ್ ಕಾಲ್ಡ್ ಈಟಿಂಗ್, ಫ್ಯಾಗೋಸೈಟ್. ಆಯ್ತಾ. ಅದೇ ವಾಟರ್ ಡ್ರಿಂಕಿಂಗ್, ಆಯ್ತಾ, ಜ್ಯೂಸ್ ಡ್ರಿಂಕಿಂಗ್, ಮಿಲ್ಕ್ ಡ್ರಿಂಕಿಂಗ್, ದೇ ಆರ್ ದ ಲಿಕ್ವಿಡ್ ಫುಡ್. ಸೊ ಯು ಆರ್ ಇಂಟೇಕ್ ದಿ ಲಿಕ್ವಿಡ್ ಫುಡ್ ಇಂಟು ದಿ ಡೈಜೆಸ್ಟಿವ್ ಸಿಸ್ಟಮ್, ದಟ್ ಈಸ್ ಕಾಲ್ಡ್ ಫಿನೋಸೈಟೋಸಿಸ್. ಆಯ್ತಾ. ಇಲ್ಲಿ ಸೆಲ್ ಮೆಂಬ್ರೇನ್ ಸಾಲಿಡ್ ಫುಡ್ ಅನ್ನ ಒಳಗಡೆ ತಗತ್ತಿದ್ರೆ ಇದು ಯೂನಿಸೆಲ್ಯುಲರ್ಸ್ ನಡೆಸಿದ್ರೆ ಅದನ್ನ ಫ್ಯಾಗೋಸೈಟೋಸಿಸ್ ಅಂತ ಕರೀತಾರೆ. ಆಯ್ತಾ. ಅದೇ ಸೆಲ್ ಏನೋ ಎಂಟರ್ಡ್ ದಿ ಅಥವಾ ಡ್ರಿಂಕ್ ದಿ ಲಿಕ್ವಿಡ್ ಫುಡ್ ಅನ್ನ ಒಳಗಡೆ ತಗತ್ತಿರೋದನ್ನ ಫಿನೋಸೈಟೋಸಿಸ್. ಇಲ್ಲಿ ನಮ್ಗಿರೋದು ಫ್ಯಾಗೋಸೈಟೋಸಿಸ್, ಸೆಲ್ ಎಂಗಲ್ ಪ್ರೋಸೆಸ್. ಸೆಲ್ ಎಂಗಲ್ ಪ್ರೋಸೆಸ್ ಇಸ್ ಕಾಲ್ಡ್ ಫ್ಯಾಗೋಸೈಟೋಸಿಸ್ ಅಂತ ಕರೀತೀವಿ. ಸೊ ಇಲ್ಲಿ ಏನಾಗ್ತದೆ, ದಿ ಪೆಥೋಸೆಲ್ ಇಸ್ ಎ ಸಾಲಿಡ್ ತರ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ದಿ ಫ್ಯಾಗೋಸೈಟಿಕ್ ಸೆಲ್ಸ್ ಆಗಿ ಆಕ್ಟ್ ಮಾಡೋದು ದೇ ಆರ್ ಆಲ್ಮೋಸ್ಟ್ ಆಲ್ ಮ್ಯಾಕ್ರೋಫೇಸಸ್ ಆರ್ ಆಕ್ಟ್ಸ್ ಆಸ್ ಎ ಫ್ಯಾಗೋಸೈಟಿಕ್ ಸೆಲ್ಸ್ ಆಗಿ ಆಕ್ಟ್ ಮಾಡ್ತಾರೆ. ಈ ಮ್ಯಾಕ್ರೋಫೇಸಸ್ ಅಲ್ಲಿ ಎರಡು ತರ ಇದೆ. ಒಂದು ಫಿಕ್ಸೆಡ್ ಮ್ಯಾಕ್ರೋಫೇಸಸ್, ಇನ್ನೊಂದು ಫ್ರೀ ಮ್ಯಾಕ್ರೋಫೇಸಸ್ ಅಂತ ಎರಡು ತರ. ಫಿಕ್ಸೆಡ್ ಅಂದರೆ ಎಲ್ಲೋ ಅಂತವು ಇರ್ತವೆ, ನಾವು ಪರ್ಟಿಕ್ಯುಲರ್ ಪ್ಲೇಸ್ ಇರ್ತವೆ, ಅಲ್ಲಿ ಮಾತ್ರ ಪೆಥೋಸಮ್ ಬಂದಂಥದ್ದನ್ನು ಅದು ಹೆಂಗೆ ಹೆಲ್ಪ್ ಮಾಡ್ತವೆ, ಡೈರೆಕ್ಟಾಗಿ ನುಂಗ್ಬಿಟ್ಟು ಅದನ್ನ ಡೆಸ್ಟ್ರಾಯ್ ಮಾಡ್ತವೆ. ಇನ್ನೊಂದು ಫ್ರೀ ಮ್ಯಾಕ್ರೋಫೇಸಸ್ ಅಂತಂದರೆ ಬಾಡಿ ಎಲ್ಲ ಭಾಗದಲ್ಲೂ ಓಡಾಡ್ತಾನೆ ಇರ್ತವೆ ಇನ್ ದಿ ಇಂಟರ್ಸೆಲ್ಯುಲರ್ ಫೇಸಸ್. ಅದರಲ್ಲೂ ಫ್ಯಾಗೋಸೈಟಿಕ್ ಸೆಲ್ಸ್ ಆಗಿ ಆ್ಯಕ್ಟ್ ಮಾಡೋದು ಯಾವುದು ಮ್ಯಾಕ್ರೋಫೇಸಸ್ಗಳು. ದೇ ಆರ್ ದ ಟೈಪ್ ಆಫ್ ಅದು WBC ಒಂದು ಟೈಪ್ಸ್ ಇದೆ. ಆಯಿತಾ. ಇವು WBCನೇ ಇಮ್ಯುನಿಟಿ ಸಿಸ್ಟಮ್ ಆಗಿ ಆ್ಯಕ್ಟನ್ನು ಮಾಡೋದು. Our white blood corpuscles are mainly act as a immunity system, either by a phagocytic cells ಆಗಿ ಆಕ್ಟ್ ಮಾಡಬಹುದು or by the antibodies ಅವರು ಆಕ್ಟ್ ಅನ್ನು ಮಾಡಬಹುದು. ಹಾಗಾಗಿ ಸೊ ದಿ phagocytic cells ಆಗಿ ಆಕ್ಟ್ ಮಾಡೋದು ಮ್ಯಾಕ್ರೋಫೇಸಸ್. ಸೊ ದೇ ಆರ್ ದ ಪ್ರೆಸೆಂಟ್ ಇನ್ ದಿ intercellular space ಅಲ್ಲಿ ಲೊಕೇಟ್ ಆಗಿರ್ತವೆ. ಸೊ ದೇ ಆರ್ ದ ಪೆಥೋಸನ್ಸ್ ಆರ್ ಎಂಟರ್ ಇಂಟು ದಿ ಬಾಡಿ ಸಿಸ್ಟಮ್ ಫ್ರಮ್ ದಿ ಫಸ್ಟ್ ಲೈನ್ ಬಾಡಿ ಡಿಫೆನ್ಸ್ ಆಗದೆ ಇದ್ದಾಗ ಅವು ಬಾಡಿ ಸಿಸ್ಟಮ್ ಒಳಗಡೆ ಎಂಟ್ರಿ ಆಗ್ತವೆ. ಅಲ್ಲಿ ಇಂಟರ್ಸೆಲ್ಯುಲರ್ ಸ್ಪೇಸಲ್ಲಿ ಇರುವಂಥ ಈ ಮ್ಯಾಕ್ರೋಫೇಸಸ್ಗಳು ಫ್ಯಾಗೋಸೈಟಿಕ್ ಸೆಲ್ ಆಗಿ ಆಕ್ಟ್ ಮಾಡ್ತವೆ. ಸೊ ದೇ ಆರ್ ದ ಫಾರ್ಮಿಂಗ್ ಇಮ್ಯಾಜಿನೇಷನ್ ವೆನ್ ಟಚ್ ದಿ ಸರ್ಫೇಸ್ ಆಫ್ ದಿ ಪೆಥೋಸನ್ ಸೆಲ್ ಇದನ್ನು ಟಚ್ ತಗೊಂಡಾಗ ಎಂಟರ್ ಸರ್ಫೇಸನ್ನು ಪೆಥೋಜನ್ ತಗೊಂಡಿದ್ದೇನೆ ಅಂದರೆ ದಟ್ ಫಾರ್ಮಿಂಗ್ ಇಮ್ಯಾಜಿನೇಷನ್ಸ್. ಆ ಒಂದು ಮ್ಯಾಕ್ರೋಫೇಸಸ್ಗಳು ಮಾಡ್ತವೆ ಅಂತಂದರೆ ಸೊ ದೇ ಆರ್ ಫಾರ್ಮಿಂಗ್ ಇಮ್ಯಾಜಿನೇಷನ್ at the site of the pethosome. So pethosome entered into the cavity of the macrophages, that is called phagosome. ಅದನ್ನೇ ಕರಿತೀವಿ phagosome. That macrophages form a cavity ಅಥವಾ imagination of the cell membrane at the pathogenic region, that is called phagosome. ಎಂದೆಲ್ಲದನ್ನ phagosome ಅಂತ ಕರೀತೀವಿ. ಆಯ್ತಾ. ದಿ ಫಾರ್ಮಿಂಗ್ ಇಮ್ಯಾಜಿನೇಷನ್ ಅಷ್ಟೇ. ಸೆಲ್ ಮೆಂಬ್ರೇನ್ ಸ್ವಲ್ಪ ತಗ್ಗು ಥರ ಆಗ್ತದೆ, ಅದನ್ನೇ ಫ್ಯಾಗೋಸೋಮ್ ಅಂತ ಕರಿತೀವಿ. ದೆನ್ ಪೆಥೋಸನ್ ಎಂಟರ್ಡ್ ಇಂಟು ದಿ ಫ್ಯಾಗೋಸೋಮ್ಗೆ ಎಂಟ್ರಿ ಆಗ್ತದೆ. ದೆನ್ ಫ್ಯಾಗೋಸೋಮ್ ಏನಾಗ್ತಿರ್ತದೆ ಅಂದರೆ ದೆನ್ ಫಾರ್ಮ್ ಎ ಡಿಪ್ರೆಷನ್ ಅಂದರೆ ಅದು ಒಳಗಡೆ ಹೋಗ್ತಾನೆ ಇರ್ತದೆ ಅಂಟಿಲ್ ದಟ್ ರೀಚ್ ದಿ ಲೈಸೋಸೋಮ್. ಅದನ್ನ ರೀಚ್ ಆಗಬೇಕ ಲೈಸೋಸೋಮ್ನ ರೀಚ್ ಆಗುವವರೆಗೂ ಏನಾಗ್ತಿರ್ತದೆ ಅದು ಎಂಟ್ರಿ ಆಗ್ತಿರ್ತದೆ. ವಾಟ್ ಆರ್ ದ ಲೈಸೋಸೋಮ್ಸ್? ಲೈಸೋಸೋಮ್ಸ್ ಆರ್ ದಿ ಸುಸೈಡ್ ಬ್ಯಾಗ್ಸ್ ಆಫ್ ದಿ ಸೆಲ್ ಅಂತಾನೆ ಕರಿತೀವಿ. ಆಯ್ತಾ. ಹಂಗಾಗಿ ಈ ಫ್ಯಾಗೋಸೋಮ್ ಏನಾಗ್ತದೆ ಲೈಸೋಸೋಮ್ ಇರೋವರೆಗೂ ಆ ಒಂದು ಪೆಥೋಸನ್ ಒಳಗಡೆ ತಗೊಂಡು ಇಮ್ಯಾಜಿನೇಷನ್ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಲೈಸೋಸೋಮ್ಸ್ ಕಾಂಟ್ಯಾಕ್ಟ್ ಅನ್ನು ತಗೊಳ್ತದೆ. ಸೊ ಲೈಸೋಸೋಮ್ ಜೊತೆ ಈ ಫ್ಯಾಗೋಸೋಮ್ ಯಾವಾಗ ದಟ್ ಈಸ್ ಕಾಲ್ಡ್ ಫ್ಯಾಗೋಸೋಮ್, ದಿಸ್ ಒನ್ ಇಸ್ ಕಾಲ್ಡ್ ಲೈಸೋಸೋಮ್. ಸೊ ಎರಡು ಟೆಸ್ಟ್ ತಗೊಂಡು ದಟ್ ವಿಲ್ ಬಿ ಫಾರ್ಮ್ ಎ ಫ್ಯಾಗೋಲೈಸೋಸೋಮ್. ಅದೇ ಫಾರ್ಮ್ ಮಾಡ್ತದೆ ಫ್ಯಾಗೋಲೈಸೋಸೋಮ್ ಅನ್ನ ಫಾರ್ಮ್ ಆಗ್ತದೆ. ಫ್ಯಾಗೋಲೈಸೋಸೋಮ್ ನೋಡಿ, ಫ್ಯಾಗೋಸೋಮು ಏನಾಗ್ತದೆ ಲೈಸೋಸೋಮ್ ಗಂಟು ನಾವು ಪೆಥೋಸನ್ ಒಳಗಡೆ ಎಳ್ಕೊಂಡು
ಎಲ್ಲ ಗಂಟೆ ಹೋಗ್ತದೆ, ಲೈಸೋಸೋಮ್ ಇರೋವರೆಗೂ ಹೋಗ್ತದೆ ಸೆಲ್ ಒಳಗಡೆ. ಸೆಲ್ ಒಳಗಡೆ ಲೈಸೋಸೋಮ್ ಎಲ್ಲಿ ಸಿಗ್ತದೆ ಅಲ್ಲಿಗೆ ಏನಾಗ್ತದೆ, ಈ ಫ್ಯಾಗೋಸೋಮ್ ಲೈಸೋಸೋಮ್ ಜೊತೆ ಫ್ಯೂಸ್ ಆಗುತ್ತದೆ. ಫ್ಯೂಸ್ ಆಗ್ಬಿಟ್ಟು ಫ್ಯಾಗೋಲೈಸೋಸೋಮ್ ಆಗ್ತದೆ. ಲೈಸೋಸೋಮ್ಸ್ ಆರ್ ಕಂಟೈನ್ ದಿ ನಂಬರ್ ಆಫ್ ಲೈಟಿಕ್ ಎನ್ಸೈಮ್ಸ್. ಆ ಲೈಸೋಸೋಮ್ಸ್ ಅಲ್ಲಿ ಇರ್ತದೆ ನಂಬರ್ ಆಫ್ ಲೈಟಿಕ್ ಎನ್ಸೈಮ್ಸ್ ಇರ್ತವೆ. ಆ ಲೈಟಿಕ್ ಎನ್ಸೈಮ್ಸ್ ಆರ್ ಡಿಸ್ಟ್ರಾಕ್ಟ್ ದಿ ಅಥವಾ ಬ್ರೇಕ್ ದಿ ಪೆಥೋಸನ್ ಅನ್ನು ಡಿಸ್ಟ್ರಾಕ್ಟ್ ಮಾಡ್ತದೆ, ಅದನ್ನು ಬ್ರೇಕ್ ಮಾಡ್ತದೆ ಅಥವಾ ಡೈಜೆಸ್ಟ್ ಮಾಡಾಗ್ತದೆ. ಆಯಿತಾ? ಸೊ ನಾವು ಅದರಲ್ಲಿ ಯೂನಿಸೆಲ್ಯುಲರ್ ಅಮೀಬಾ, ಯೂಗ್ಲಿನಾ, ಪ್ಯಾರಾಮೆಲಿಸಮ್ ಮೇಲೆ ಇಂಟ್ರಾಸೆಲ್ಯುಲರ್ ಡೈಜೆಷನ್ ಅಂತ ಕರಿತೀವಿ. ಆ ಇಂಟ್ರಾಸೆಲ್ಯುಲರ್ ಡೈಜೆಷನ್ ಅದು ಲೈಸೋಸೋಮಲ್ಲಿರುವಂಥ ಎನ್ಸೈಮ್ಸ್ಗಳೇ ಅದನ್ನು ಡೈಜೆಸ್ಟನ್ನು ಮಾಡೋದು. ಆಯಿತಾ? ಹಾಗಾಗಿ ಇದು ಅದೇ ಕೆಲಸ ಮಾಡ್ತಾರೆ. ಈ ಪೆಥೋಸನ್ಸ್ ಎಂಟರ್ ಇಂಟು ದಿ ಲೈಸೋಸೋಮ್. ಲೈಸೋಸೋಮ್ ಕಂಟೈನ್ ದಿ ನಂಬರ್ ಆಫ್ ಲೈಟಿಕ್ ಎನ್ಸೈಮ್. ಲೈಟಿಕ್ ಅಂದರೆ ಬ್ರೇಕಿಂಗ್ ಎನ್ಸೈಮ್ಸ್ಗಳು. ಆ ಎನ್ಸೈಮ್ಸ್ ಏನು ಮಾಡ್ತದೆ, ಆ ಪೆಥೋಸನ್ಸ್ ಎಂಟೈರ್ ಬಾಡಿನ ಬ್ರೇಕ್ ಮಾಡಿ ಡೈಜೆಸ್ಟ್ ಮಾಡಿ ಅದನ್ನು ಫುಡ್ ಆಗಿ ಯೂಸನ್ನು ಮಾಡ್ಕೊಳ್ತೇವೆ. ಸೊ ದಟ್ ಈಸ್ ಕಾಲ್ಡ್ ಏನು ಕರಿತೀವಿ ಅದನ್ನು phagocytic cells. ಇದನ್ನು ನಾವು phagocytic. So that is cells which are directly engulf the pathogen and destroy. That is said to be phagocytosis ಅಂತ ಕರಿತೀವಿ, ಅಥವಾ phagocytic cells ನ ಫಂಕ್ಷನ್ ಟು ಕಿಲ್ ದಿ ಪೆಥೋಸನ್. ನೆಕ್ಸ್ಟ್ ಅದನ್ನೇ ನಾನ್ ಫ್ಯಾಗೋಸೈಟಿಕ್ ಸೆಲ್ಸ್ ಅಥವಾ ಇವನ್ನ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಕರಿತೀವಿ. ಇವನ್ ಫ್ಯಾಗೋಸೈಟಿಕ್ ಸೆಲ್ಸ್ ತರಲ್ಲ, ಇವು ನ್ಯಾಚುರಲ್ ನಮ್ಮ ಬಾಡಿನಲ್ಲಿ ಬೇಕಾದ್ರೂ ಇರ್ತವೆ. ಅವೇನು ಮಾಡ್ತವೆ, ದೇ ಕೆನ್ ಸೆಕ್ರೀಟ್ ದಿ ಒನ್ ಆಫ್ ದಿ ಕೆಮಿಕಲ್. ಇವು ಪೆಥೋಸನ್ಸನ್ನು ಎಂಗಲ್ಪ್ ಮಾಡಿ ಡೆಸ್ಟ್ರಾಯ್ ಮಾಡಲ್ಲ. ಇವೇನು ಮಾಡ್ತವೆ ಅಂದರೆ, ಸೊ ದಿ ಪೆಥೋಸನ್ನ ರೆಕಗ್ನೈಸ್ ಮಾಡ್ತಿದ್ದಂಗೆ ದಿ ಕೆನ್ ಸೆಕ್ರೀಟ್ ದಿ ಕೆಮಿಕಲ್. ಅದನ್ನು ಸೈಟೋಕೈನಿನ್ ಅಂತ ಕರೀತಾರೆ. ಸೊ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಆರ್ ರೆಕಗ್ನೈಸ್ ದಿ ಪೆಥೋಸನ್. ದೇ ಕೆನ್ ಸೆಕ್ರೀಟ್ ದಿ ಒನ್ ಆಫ್ ದಿ ಕೆಮಿಕಲ್ ದಟ್ ಈಸ್ ಕಾಲ್ಡ್ ಸೈಟೋಕೈನಿನ್ ಅಂತ ಕರೀತಾರೆ. ದಟ್ ಸೈಟೋಕೈನಿನ್ ವಿಲ್ ಬಿ ಡೆಸ್ಟ್ರಾಯ್ ದಿ ಪೆಥೋಸನ್ ಅಥವಾ ಕಿಲ್ಲಿ ಪೆಥೋಸನ್ ಅನ್ನು ಕಿಲ್ ಮಾಡುವಂಥ ಕೆಲಸನ ಅದು ಮಾಡ್ತಾರೆ. ಹನ್ಸ್ ದೇ ಆರ್ ಕಾಲ್ಡ್ ನಾನ್ ಫ್ಯಾಗೋಸೈಟಿಕ್ ಸೆಲ್ ಅಂತ ಕರಿತೀವಿ. ದೇ ಆರ್ ದ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್. ನ್ಯಾಚುರಲ್ ಆಗಿ ನಮ್ಮ ಬಾಡಿಲೆಲ್ಲ ಇರ್ತದೆ. ಅವೇನು ಮಾಡ್ತವೆ, ಆಗ ಸೈಟೋಕೈನನ್ನು ಸೆಕ್ರೀಟ್ ಮಾಡಿ ಆ ಪೆಥೋಸನನ್ನು ಕಿಲ್ ಮಾಡ್ತವೆ. ಸೊ ದಟ್ ಈಸ್ ಕಾಲ್ಡ್ ನಾನ್ ಫ್ಯಾಗೋಸೈಟಿಕ್ ಸೆಲ್ಸ್ ಅಂತೇಳಿ ಕರಿತೀವಿ. ಸೊ ಇವು ಅದು ಸೆಲ್ಯುಲರ್ ಬಾಡಿ ಸೆಲ್ಸ್ಗಳು ಆ್ಯಕ್ಟ್ಸ್ ಎಸ್ ಅವಾಯ್ಡ್ ದಿ ಎಂಟ್ರಿ ಆಫ್ ದಿ ಪೆಥೋಸನ್ಸ್ ಅಥವಾ ಕಿಲ್ ದಿ ಪೆಥೋಸನ್. ದೇ ಆರ್ ದ ಸೆಕೆಂಡ್ ಟೈಮ್ ಬಾಡಿ ಡಿಫೆನ್ಸ್. ನೆಕ್ಸ್ಟ್ ಇರೋದು ಬಯೋಕೆಮಿಕಲ್ ಬಾಡಿ ಡಿಫೆನ್ಸ್ ಅಂತ ಇದೆ. ಅದು ನೆಕ್ಸ್ಟ್ ಕ್ಲಾಸ್ಗೆ ತಿಳ್ಕೊಳ್ಳಿ.